ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನೋಡಿ ಪುಟ್ಟ ಕಂದಮ್ಮ ಕೆಮ್ಮು, ಶೀತ, ನೆಗಡಿ, ಜ್ವರ ಮತ್ತು ಶ್ವಾಸಕೋಶದಲ್ಲಿ ಗುರುಗುರು ಎಂಬುವ ಶಬ್ದ ಇವೆಲ್ಲದರಿಂದ 1 ವರ್ಷದಿಂದ ಬಳಲ್ತಾ ಇದ್ದು ಆಯುರ್ವೇದ ಔಷಧಿಯಿಂದ ಉಪಯೋಗವಾಗೋದರ ಜೊತೆಗೆ ಧನ್ವಂತರಿ ಮಂತ್ರ ಅವನ ದೇಹವನ್ನು ಆರೋಗ್ಯದೆಡೆಗೆ ಬರುವಲ್ಲಿ ಹೇಗೆ ಸಹಕಾರಿಯಾಗಿ ಕೇಳಿ. ವಾಸುದೇವಯ ಧನ್ವಂತರಿಯೇ ಅಮೃಕಳತ ಅಕ್ಷಯ ಶರ್ವವಿನ ವಿನಾಶಯ ಸರ್ವನೋಗ ನಿರ್ಣಯ ತ್ರೈಲೋಕ್ಯಪತಯೇ ತ್ರೈಲೋಕ್ಯನಿಧಿಯೇ ಶಿವ ಶ್ರೀ ಧನ್ವಂತರಿ ಶರೂಪ ಶ್ರೀ ಔಷಧ ಚಕ್ರ ನಾರಾಯಣಾಯ ಸ್ವಹ. ವೆರಿ ಗುಡ್. ಧನ್ವಂತರಿಯ ಸ್ತೋತ್ರವನ್ನು ನಿನ್ನ ಏಜಿಗೆ ತುಂಬ ಚೆನ್ನಾಗಿ ಹೇಳಿದೆಯಾ. ಆ ಧನ್ವಂತರಿ ಆಶೀರ್ವಾದ ನಿನಗಾಗಿದೆ. ಸೊ ಧನ್ವಂತರಿನ ಹೀಗೆ ನೆನೆಸ್ತಾ ಇರೋ, ನಿನಗೆ ಆರೋಗ್ಯ ಬರುತ್ತೆ. ಕೆಮ್ಮು ಎಷ್ಟು ದಿನದಿಂದ ಇತ್ತಮ್ಮ ಮಗುಗೆ? 1 ವರ್ಷದಿಂದ ಇತ್ತು ಸರ್ ಆಲ್ಮೋಸ್ಟ್. ಓಕೆ, ಏನೇನು ತೊಂದರೆ ಆಗ್ತಿತ್ತು ಅವನಿಗೆ ಕೆಮ್ಮು ಬಂದರೆ? ಅಂದ್ರೆ ಫುಲ್ಲು ಮೂಗಲ್ಲಿ ಒಂದು ಸ್ವಲ್ಪ ಸೊರೋ ಥರ ಆಗ್ತಾ ಇತ್ತು. ಅದು ಅಂದ್ರೆ ಸೀಟಿದ್ರೆ ಬರ್ತಾನೂ ಇರ್ಲಿಲ್ಲ. ಓಕೆ, ಅಂದ್ರೆ ತುಂಬಾ ಕೆಮ್ಮು, ಉಸಿರಾಡಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು ಅವ್ನಿಗೆ, ಅಷ್ಟು ಕೆಮ್ಮು ಇರ್ತಾ ಇತ್ತು. ಓಕೆ ಓಕೆ. ಎಲ್ಲ ಮಾಡಿದ್ವಿ ಇಲ್ಲಿ ಶಿವಮೊಗ್ಗದಲ್ಲಿ 3-4 ಕಡೆ ತೋರಿಸಿ ಇಂಗ್ಲಿಷ್ ಮೆಡಿಸಿನ್ ಎಲ್ಲ ಮಾಡಿದ್ವಿ. ಬಟ್ ಮೆಡಿಸಿನ್ ಕೊಟ್ಟ ಕಮ್ಮಿ ಆಗ್ತಿತ್ತು, ಮತ್ತೆ ಅದಾದ್ಮೇಲೆ ಸ್ಟಾರ್ಟ್ ಆಗ್ಬಿಡ್ತಿತ್ತು. ಈಗ ಹೋದ್ ತಿಂಗಳು ಇಲ್ಲಿ ಬಂದು ತೋರಿಸ್ದಾಗಿಂದ ಎಷ್ಟೋ ಕಮ್ಮಿ ಆಗಿದೆ, ಸುಧಾರಿಸ್ಕೊಂಡಿದ್ದಾನೆ. ಉಸಿರಾಡಕ್ಕೆ ಆಗ್ತಿರ್ಲಿಲ್ಲ ಅಲ್ಲ? ಕೆಮ್ಮು, ಶೀತ, ನೆಗಡಿ, ಉಸಿರಾಡಕ್ಕೆ ತೊಂದರೆ, ಶಕ್ತಿ ಇಲ್ಲ, ಇಮ್ಯುನಿಟಿ ಇಲ್ಲ, ಎಲ್ಲಿ ಹೋದ್ರು ತಕ್ಷಣನೇ ಕೆಮ್ಮು, ಶೀತ, ನೆಗಡಿ ಬರೋದು. ಸೊ ಈ ಥರ ಸಮಸ್ಯೆ ಇದ್ದಾಗ ನನ್ನ ಹತ್ರ 1 ತಿಂಗಳ ಹಿಂದೆ ಬಂದ್ರಿ. ಅದಕ್ಕೆ ನಾನು ಸೂಕ್ತ ಔಷಧಿ ಕೊಟ್ಟೆ. ಅದಕ್ಕೆ ನೀವು ಜಾಯ್ನಿಂಗ್ ಆಗಿ ಧನ್ವಂತರಿ ಸ್ತೋತ್ರವನ್ನು ಕಲಿಸ್ಕೊಟ್ಟಿದ್ದೀರಿ ಮಗುಗೆ. ಆ ಧನ್ವಂತರಿ ಸ್ತೋತ್ರದಿಂದ ಅವನು ಅತಿ ಹೆಚ್ಚಿನ ಪಾಸಿಟಿವಿಟಿನ ತಗೊಂಡಿದ್ದಾನೆ ಅಂತ ನಾನು ಅನ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಿ? ನಿಮ್ಗೆ ಹೆಂಗೆ ಹೆಲ್ಪ್ ಮಾಡಿದೆ ಅದು? ನಿಜ ಸರ್, ಅವನು ನಮ್ಗೆ ಧೈರ್ಯನೇ ಹೋಗ್ಬಿಟ್ಟಿತ್ತು. ಏನ್ ಮಾಡೋದು, ಮೆಡಿಸಿನ್ ಹಾಕಿದಾಗ ಹುಷಾರಾಗ್ತಾನೆ, ಅದಾದ್ಮೇಲೆ ಮೆಡಿಸಿನ್ ನಿಲ್ಸಿದ ತಕ್ಷಣ ಮತ್ತೆ ಸ್ಟಾರ್ಟ್ ಆಗುತ್ತಲ್ಲ ಅಂತ ಹೇಳಿದಾಗ ನಾವು ಧನ್ವಂತರಿ ಸ್ತೋತ್ರ ಹೇಳ್ಕೊಟ್ವಿ. ಅದು ನಾವು ಕಲಿತಾ 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 ತುಂಬಾ ಸುಧಾರಿಸ್ಕೊಂಡಿದ್ದಾನೆ ಇವಾಗ. ವೆರಿ ಗುಡ್. ನೋಡಿ, ಇದೊಂದು ಪಾಠ. ಭಾಳಷ್ಟು ಜನರಿಗೆ ಕೆಮ್ಮು, ಶೀತ, ನೆಗಡಿ, ಜ್ವರ ಇದು ಪ್ರಧಾನವಾಗಿದ್ದಲ್ಲ. ಆ ನೆಗೆಟಿವಿಟಿ ನಮ್ಮ ದೇಹವನ್ನು ಬಿಟ್ಟು ಹೋಗೋದಕ್ಕೆ ಇದೊಂದು ಪಾಸಿಟಿವ್ ಆಗಿರ್ತಕ್ಕಂಥ ಧನ್ವಂತರಿ ಸ್ತೋತ್ರ ಹೆಲ್ಪ್ ಮಾಡಿದೆ. ಅದು ಎಲ್ಲರಿಗೂ ಹೆಲ್ಪ್ ಮಾಡುತ್ತೆ. ಎಲ್ಲರೂ ಆ ಧನ್ವಂತರಿಯ ಸ್ವರೂಪವಾಗಿರ್ತಕ್ಕಂಥ, ವಿಷ್ಣುವಿನ ಅವತಾರವಾಗಿರ್ತಕ್ಕಂಥ ಧನ್ವಂತರಿಯನ್ನು ನೆನೆಸಿದರೆ ಆ ನೆಗೆಟಿವಿಟಿ ಹೋಗಿ ಅನಾರೋಗ್ಯ ಹೋಗಿ ಆರೋಗ್ಯ ಬರುತ್ತೆ ಅನ್ನೋದಕ್ಕೆ ನಿಮ್ಮ ಮಗು ನಮ್ಮ ಮುಂದೆ ಇರತಕ್ಕಂಥ ನೈಜ ದೃಷ್ಟಾಂತ. ಹೀಗೆ ಎಲ್ಲರಿಗೂ ಆರೋಗ್ಯ ಸಿಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಿಮ್ಮ ಮಗುವಿನ ಮುಖಾಂತರ ಆರೋಗ್ಯ ಈ ರೂಪದಲ್ಲಿ ಆದರೂ ಸಿಗಲಿ, ದೊರಕಲಿ ಅನ್ನೋದು ನಮ್ಮ ಆಶಯ. ನೀವೇನಂತೀರಿ? ಹೌದು ಸರ್, ತುಂಬಾ ಸಂತೋಷ ಆಗುತ್ತೆ. ನಿಮಗೆ ಖುಷಿಯಾಗಿದೆಯಾ ತಂದೆಗೆ? ತುಂಬಾ ಖುಷಿಯಾಗಿದೆ ಸರ್. ಆಗ್ಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು.